ಮತ್ತೆ ನೈಟಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು. ಪಕ್ಕದಲ್ಲಿ ನಮ್ಮದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ, ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು, ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟಲ್ಲಿ ಬಂದು ಮೊನ್ನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೆ ನಾನೇ. ಅದನ್ನು ಸಾಹೇಬರು ತೊಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಲಾಯರ್ ಇದ್ದಾರಲ್ಲ, ನಮ್ಮ ಸಂಜಯ್ ಅವ್ರು ನೋಡ್ಕೋತಾರೆ ಮಿಕ್ಕಿದ್ದು. ಮುಂದೆ ಕೋರ್ಟಲ್ಲಿ ಏನಾಗುತ್ತೆ, ನಮ್ಮದು ತಪ್ಪಿದೆಯೋ ಅವ್ರ ತಪ್ಪಿದೆಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲ, ಕೋರ್ಟಿಂದ ಆರ್ಡರ್ ಬರಬೇಕು. ಅದು ನಮ್ಮದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನಲ್ಲೊಬ್ಬರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಷನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಂತರ ಯಾವಾಗಲೂ ಮಾಡ್ತಾಯಿದ್ರು ಬಂದು. ನಾನು ಯಶ್ ಹತ್ರ ಹೇಳಿದೆ, ಯಶು ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನು ತೆಗೆದುಬಿಟ್ಟು ಮೈಸೂರಲ್ಲಿದೆ ತೊಗೊಳ್ಳಿ ಅಂದರು. ಬೇಡ ಅಂತ ಇದನ್ನು ಕಾನೂನುಬದ್ಧವಾಗಿ ತೊಗೊಂಡಿದ್ದೀವಿ. ಸುಮ್ಮನೆ ಏನೋ ಬೇರೆ ಥರ ತೊಗೊಂಡಿಲ್ಲ. ಎಲ್ಲ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ, ನಮ್ಮ ಅಕ್ಕನ ಮಗ ಎಲ್ಲಿದೆ ಪ್ರಸಾದ್, ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟಿಂದ. ಒಂದು ವೇಳೆ ಅದರಲ್ಲಿ ಏನೋ ನಾವು ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದರೂ ಆಗಿದ್ದು ನಾವು ಆ ಥರ ಮಾಡಿದರೆ ಅವರೇ ತೊಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗೆ ಕರೆದು ಕೊಡ್ತೀನಿ ನಾನು, ಗೊತ್ತಾಯ್ತಾ? ಆ ಥರ ಇದ್ದರೆ ಖಂಡಿತ ನಮ್ಮ ಲಾಯರ್ ಹಂಗೆ ಮಾಡಲ್ಲ. ಹಂಗಿದ್ರೆ ಯಶ್ಗಂತ ಸೈಟ್ ಅವ್ರು ಕೊಡಿಸಲ್ಲ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡಬೇಕಲ್ಲ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ಹಾಂ, ಕೇಳಿ, ಅದಕ್ಕೂ ಉತ್ತರ ಕೊಟ್ಬಿಡ್ತೀನಿ. ನನ್ನ ಮನೆ ಅಡ್ರೆಸ್ಗಾಗಲಿ ನಂದು ಅರುಣ್ ಕುಮಾರ್ ಪುಷ್ಪ ಅಂತ ಇರೋದು, ಅದರಲ್ಲಿ ಯಾವುದು ಯಶ್ ಪ್ರಾಪರ್ಟಿ ಯಾವುದೂ ಇಲ್ಲ. ಪುಷ್ಪ ಅರುಣ್ ಕುಮಾರ್ ಅಂತ ಯಾವ್ದಾರ ನೋಟಿಸ್ ಬಂದಿದ್ದು ನಾನು ಸೈನ್ ಮಾಡಿ ತಗೊಳ್ಳದೆ ಹೋಗಿದ್ರೆ ಇಷ್ಟು ಜನ ಮೀಡಿಯಾ ಹೇಳ್ದಂಗೆ ನಾನು ಕೇಳ್ತೀನಿ. ಯಾವುದೂ ಬಂದಿಲ್ಲ. ಯಾವುದೋ ಒಂದು ಸರಿ ಒಬ್ಬ ಏನು ಹೇಳ್ತಾರೆ ಅದಕ್ಕೆ, ಕೋರ್ಟಲ್ಲಿ ಕೊಡೋಕೆ ಬರ್ತಾರಲ್ಲ, ಅವ್ರು ಬಂದು ನನಗೊಂದು ಸತಿ ನೀವು 10,000 ಕೊಡಿ, ಅವ್ರೇನೋ ನಿಮ್ಗೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಬಂದು ಹೇಳಿದ್ರು. ನಾನು ಹೇಳಿದೆ, ಹಂಗಿದ್ರೆ ಕಾನೂನಿಗೆ ಹೋಗ್ತಾರೆ ಅವರು, ನಾವು ಹಂಗೆಲ್ಲ ದುಡ್ಡು ಕೊಡಲ್ಲ ಅಂತ ಹೇಳಿ ಕಳಿಸಿದ್ದು ಉಂಟು. ಅದು ಬಿಟ್ಟರೆ ಇನ್ಯಾರೂ ಬಂದಿಲ್ಲ. ಆಮೇಲೆ ನಮಗೆ ಗೋಡೆ ಮೇಲೆ ಅಂಟಿಸಿದ್ರಲ್ಲ, ಅವಾಗ ನನಗೆ ನಮ್ಮ ಅಕ್ಕನ ಮಗ ಫೋನ್ ಮಾಡ್ದ, ಈ ಥರ ಏನೋ ಅಂಟಿಸಿ ಕೋರ್ಟ್ ಏನೋ ಆರ್ಡ್ರ್ ಆಗಿದೆ ಅಂತ. ಸರಿ, ಲಾಯರಿಗೆ ಕಾಂಟ್ಯಾಕ್ಟ್ ಮಾಡು ಅಂದರೆ ಅವ್ನು ಮಾಡ್ದ. ಅದೇ ಥರ ನಮ್ಮ ಸಂಜಯ್ ಅವರೆಲ್ಲ ನೋಡ್ತಿದ್ದಾರೆ, ಸ್ಲೋ ಆಗಿ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರು ಬಂದು ನಾನು ಇಲ್ಲದೆ ಇರೋ ಟೈಮಲ್ಲಿ ಹೊಡೆದಿದ್ದಾರೆ. ಅಲ್ಲಿ ತುಂಬ ಬೆಲೆ ಬಾಳೋ ಸಾಮಾನಿತ್ತು, ಗ್ರ್ಯಾನೈಟು, ಆಮೇಲೆ ನಮ್ಮ ಹುಡುಗನಿಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅವನಿಗೆ, ಆಮೇಲೆ ಪಾರ್ಟಿ ಅಂದರೆ ಕಾರ್ಗಳು ನಿಲ್ಸೋಕ್ಕೆ ಎಲ್ಲ ಬಾಡಿಗೆ ಎಲ್ಲ ಕೇಳಿದ್ರು. ಅಷ್ಟು ಚೆನ್ನಾಗಿ ಮಾಡಿ